ನಮಸ್ಕಾರ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಕ್ಲಾಸ್ 2 ಸೀರೀಸ್ಗೆ ಸ್ವಾಗತ. ನಿನ್ನೆ ಕ್ಲಾಸಸ್ಸಲ್ಲಿ ನಾವು ಸ್ಟಾಕ್ಸ್ ಅಂತಂದ್ರೆ ಏನು, ಶೇರ್ಸ್ ಅಂತಂದ್ರೆ ಏನು, BSc ಮತ್ತು NSc ಅಂತಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಸ್ಸಲ್ಲಿ ನಾವು ಟೈಪ್ಸ್ ಆಫ್ ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ನಾವು ಏನಾಗಿ ಎರಡು ಟೈಪ್ಸ್ ಅನ್ನ ಮಾಡ್ತೀವಿ. ಒಂದು ಕಾಮನ್ ಸ್ಟಾಕ್ಸ್ ಅಂತ ಮಾಡ್ತೀವಿ, ಇನ್ನೊಂದು ಪ್ರಿಫರ್ಡ್ ಸ್ಟಾಕ್ಸ್ ಅಂತ ಮಾಡ್ತೀವಿ. ಕಾಮನ್ ಸ್ಟಾಕ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಮತ್ತೆ ಪ್ರಿಫರ್ಡ್ ಸ್ಟಾಕ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತೇಳಿ ಪಾಯಿಂಟ್ಸ್ ಗಳನ್ನ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಒಂದನೇದಾಗಿ ನೋಡಬಹುದು ಏನಪ್ಪಾ ಅಂತಂದ್ರೆ ಓನರ್ಶಿಪ್ ಅನ್ನ. ಕಾಮನ್ ಸ್ಟಾಕ್ಸ್ ಅಲ್ಲಿ ಓನರ್ಶಿಪ್ ಯಾವ ತರ ಇರುತ್ತೆ ಅಂತಂದ್ರೆ, ಇಲ್ಲಿ ಓನರ್ಶಿಪ್ ಸಿಗುತ್ತೆ, ಇಲ್ಲಿ ಕಾಮನ್ ಸ್ಟಾಕ್ಸ್ ಅಲ್ಲಿ ಕೊಡ್ತಾರೆ ಓನರ್ಶಿಪ್ ಅನ್ನ. ಬಟ್ ಅದೇ ರೀತಿ ಪ್ರಿಫರ್ಡ್ ಸ್ಟಾಕ್ಸ್ ಅಲ್ಲಿ ಓನರ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿ ವೋಟಿಂಗ್ ರೈಟ್ಸ್ ಬಂದ್ಬಿಟ್ಟು ಕಾಮನ್ ಸ್ಟಾಕ್ಸ್ ಅಲ್ಲಿ ವೋಟಿಂಗ್ ರೈಟ್ಸ್ ಇರುತ್ತೆ. ಅದೇ ರೀತಿ ಪ್ರಿಫರ್ಡ್ ಸ್ಟಾಕ್ಸ್ ಅಲ್ಲಿ ವೋಟಿಂಗ್ ರೈಟ್ಸ್ ಏನಾಗುತ್ತೆ ಇರೋದಿಲ್ಲ ಪ್ರಿಫರ್ಡ್ ಸ್ಟಾಕ್ಸ್ ಅಲ್ಲಿ. ಅದೇ ರೀತಿ ನೆಕ್ಸ್ಟ್ ಡಿವಿಡೆಂಡ್ ಬಂದ್ಬಿಟ್ಟು ಕಾಮನ್ ಸ್ಟಾಕ್ಸ್ ಅಲ್ಲಿ ಡಿವಿಡೆಂಡ್ ಅನ್ನ ಪಿವೋಟ್ ಮಾಡ್ತಾರೆ. ಬಟ್ ಇಲ್ಲಿ ಪ್ರಿಫರ್ಡ್ ಸ್ಟಾಕ್ಸ್ ಅಲ್ಲಿ ಕೂಡ ಡಿವಿಡೆಂಡ್ ನ ಏನು ಕೊಡ್ತಾರೆ. ಇಲ್ಲಿ ಡಿವಿಡೆಂಡ್ ಫಸ್ಟ್ ಪ್ರಯಾರಿಟಿ ಯಾರಿಗಿರುತ್ತೆ ಹೇಳ್ರಿ, ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಗೆ ಇರುತ್ತೆ. ಆಮೇಲೆ ಕಾಮನ್ ಸ್ಟಾಕ್ಸ್ ಗೆ ಇದೇ ನಂತರ ಇವ್ರಿಗೇನು ಕೊಡ್ತಾರಲ್ಲ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಗೆ ಕೊಟ್ಟ ಮೇಲೆ ನೆಕ್ಸ್ಟ್ ಕಾಮನ್ ಸ್ಟಾಕ್ಸ್ ಹೋಲ್ಡರ್ಗೆ ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿ ರಿಸ್ಕ್ ಬಂದ್ಬಿಟ್ಟು ಇಲ್ಲಿ ಪ್ರಿಫರ್ಡ್ ಸ್ಟಾಕ್ಸ್ ಅಲ್ಲಿ ಕಡಿಮೆ ಇರ್ತೈತಿ. ಕಾಮನ್ ಸ್ಟಾಕ್ಸ್ ಅಲ್ಲಿ ರಿಸ್ಕ್ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ಪ್ರೈಸ್ ಮೂವ್ಮೆಂಟ್ ಪ್ರಿಫರ್ಡ್ ಸ್ಟಾಕ್ಸ್ ಅಲ್ಲಿ ಪ್ರೈಸ್ ಮೂವ್ಮೆಂಟ್ ಫಿಕ್ಸ್ಡ್ ಇರುತ್ತೆ. ಕಾಮನ್ ಸ್ಟಾಕ್ಸ್ ಅಲ್ಲಿ ಏನಿರುತ್ತೆ ಚೇಂಜಸ್ ಇರುತ್ತೆ. ಬಟ್ ರಿಟರ್ನ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಬರೀ ಡಿವಿಡೆಂಡ್ ಮಾತ್ರ ಪಿವೋಟ್ ಮಾಡ್ತಾರೆ ಇಲ್ಲಿ ಪ್ರಿಫರ್ಡ್ ಸ್ಟಾಕ್ಸ್ ಅಲ್ಲಿ. ಕಾಮನ್ ಸ್ಟಾಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೈಸ್ ಮೂವ್ಮೆಂಟ್ ಅಲ್ಲಿ ಒಂದು ರಿಟರ್ನ್ ಸಿಗುತ್ತೆ. ಇದು ಕಾಮನ್ ಸ್ಟಾಕ್ಸ್ ಮತ್ತೆ ಪ್ರಿಫರ್ಡ್ ಸ್ಟಾಕ್ಸ್ ಬಗ್ಗೆ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ನಾವು ಏನ್ ತಿಳ್ಕೊಳ್ಳೋಣ ಅಂತಂದ್ರೆ, ಕ್ಯಾಟಗರೀಸ್ ಆಫ್ ಕಾಮನ್ ಸ್ಟಾಕ್ಸ್ ಮತ್ತೆ ಪ್ರಿಫರ್ಡ್ ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಕ್ಯಾಟಗರೀಸ್ ಮಾಡ್ತೀವಿ 4 ಅನ್ನ. ಫಸ್ಟ್ ಬಂದ್ಬಿಟ್ಟು ಗ್ರೋತ್ ಸ್ಟಾಕ್ಸ್ ಅಂತ ಇದೆ. ಅದೇ ರೀತಿ ಇನ್ಕಮ್ ಸ್ಟಾಕ್ಸ್, ಆಮೇಲೆ ಥರ್ಡ್ ಒನ್ ವ್ಯಾಲ್ಯೂ ಸ್ಟಾಕ್ಸ್, ಫೋರ್ತ್ ಒನ್ ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಕರಿತೀವಿ. ಗ್ರೋತ್ ಸ್ಟಾಕ್ಸ್ ಅಲ್ಲಿ ಯಾವೆಲ್ಲ ಸ್ಟಾಕ್ಸ್ ಗಳು ಬರ್ತವೆ ಅಂತಂದ್ರೆ, ಇಲ್ಲಿ ಆಪಲ್ ಇದೆ, ಅಮೆಜಾನ್ ಇದೆ, ಟೆಸ್ಲಾ ಇದೆ. ಅದ್ರ ಜೊತೆಗೆ ನಾವು ಇಂಡಿಯನ್ ಕಂಪ್ನಿಗಳನ್ನು ನೋಡೋದಾದ್ರೆ ಯಾವೆಲ್ಲ ಬರ್ತಾವ ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಆಮೇಲೆ ಭಾರತಿ ಏರ್ಟೆಲ್ ಆಗಿರ್ಬೋದು, ಆಮೇಲೆ ಏಷ್ಯನ್ ಪೇಂಟ್ ಆಗಿರ್ಬೋದು. ಇವೆಲ್ಲ ಸ್ಟಾಕ್ಸ್ ಗಳು ಗ್ರೋತ್ ಸ್ಟಾಕ್ಸ್ ಅಂತ ಕರಿತೀವಿ. ಯಾಕೆ ಹೇಳ್ರಿ, ಇವ್ರು ಏನ್ ಮಾಡ್ತಾರಂತಂದ್ರೆ ತಮ್ಮ ಬಿಸ್ನೆಸ್ ಗಳನ್ನ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ನ್ಯೂ ಪ್ರಾಜೆಕ್ಟ್ಸ್ ಗಳನ್ನ ಲಾಂಚ್ ಮಾಡೋದಾಯ್ತು. ಇವ್ರು ಫೋಕಸ್ ಮಾಡೋದಂದ್ರೆ ಡಿವಿಡೆಂಡ್ ನ ಪಿವೋಟ್ ಮಾಡಲ್ಲ. ಇವ್ರೇನು ಜಾಸ್ತಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ತಾರೆ, ಇನ್ವಾಲ್ವ್ ಆಗ್ತಾರೆ. ಅಂತ ಸ್ಟಾಕ್ಸ್ ಗಳನ್ನ ಏನಂತ ಕರಿತೀವಿ ಹೇಳ್ರಿ, ಗ್ರೋತ್ ಸ್ಟಾಕ್ಸ್ ಅಂತ ಕರಿತೀವಿ. ಅದೇ ರೀತಿ ಇನ್ಕಮ್ ಸ್ಟಾಕ್ಸ್ ಗಳು ಬರ್ತವೆ. ಅದರಲ್ಲಿ ನಾವು ನೋಡಬಹುದು ವೇದಾಂತ್, ಕೋಲ್ ಇಂಡಿಯಾ, ಆಮೇಲೆ ಹಿಂದೂಸ್ತಾನ್. ಇವೆಲ್ಲ ಸ್ಟಾಕ್ಸ್ ಗಳು ಏನಂತ ಕರಿತೀವಿ ಹೇಳ್ರಿ, ಇನ್ಕಮ್ ಸ್ಟಾಕ್ಸ್ ಅಂತ ಕರಿತೀವಿ. ಯಾಕೆ ಹೇಳ್ರಿ, ಇವರೆಲ್ಲ ಡಿವಿಡೆಂಡ್ ಪೇಔಟ್ ಮಾಡ್ತಿರ್ತಾರೆ. ಎವ್ರಿ ಇಯರ್ಸ್ ಏನ್ ಮಾಡ್ತಾರೆ ಅಂದ್ರೆ 8%, 10% ಈ ತರ ಏನ್ ಮಾಡ್ತಿರ್ತಾರೆ, ಡಿವಿಡೆಂಡ್ ಗಳನ್ನ ಪೇಔಟ್ ಮಾಡ್ತಿರ್ತಾರೆ. ಒಂದು ಡಿವಿಡೆಂಡ್ ಪೇಔಟ್ ಮಾಡಿದ್ರಂದ್ರೆ ಇಲ್ಲಿ ಫ್ಲಕ್ಚುಯೇಷನ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅಂದ್ರೆ ಮೇಲ್ಗಡೆ ಹೋಗೋದು, ಕೆಳಗಡೆ ಬರೋದು. ಈ ತರ ಒಂದು ಫ್ಲಕ್ಚುಯೇಷನ್ಸ್ ಇಲ್ಲಿ ಇನ್ಕಮ್ ಸ್ಟಾಕ್ಸ್ ಅಲ್ಲಿ ಇರುತ್ತೆ, ಶೇರ್ಗಳ ಬೆಲೆ. ಅದೇ ರೀತಿ ವ್ಯಾಲ್ಯೂ ಸ್ಟಾಕ್ಸ್ ಅನ್ನ ನೋಡೋದಾದ್ರೆ ITC ಬರುತ್ತೆ, ONGC ಬರುತ್ತೆ, ಆಮೇಲೆ ಡಾಕ್ಟರ್ ರೆಡ್ಡಿ ಬರುತ್ತೆ, ಸಿಪ್ಲಾ. ಇವೆಲ್ಲ ಸ್ಟಾಕ್ಸ್ ಗಳು ವ್ಯಾಲ್ಯೂ ಸ್ಟಾಕ್ಸ್ ಅಂತ ಕರಿತೀವಿ. ಇವಾಗ ದಿನನಿತ್ಯ ಯೂಸ್ ಮಾಡುವಂತ ಒಂದು ಸ್ಟಾಕ್ಸ್ ಗಳು ಆಗಿರೋದ್ರಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಆಯಿಲ್ ಅಂಡ್ ಗ್ಯಾಸ್ ಅಂತಂದ್ರೆ ನ್ಯಾಚುರಲ್ ಗ್ಯಾಸ್ ಇವೆಲ್ಲ ಬೇಕಾಗುತ್ತೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಏನಾಗುತ್ತೆ, ಕಂಪಲ್ಸರಿ ಬೇಕಾಗುತ್ತೆ ನಮ್ಗೆ. ಅಂದ್ರೆ ONGC ಮತ್ತೆ ಭಾರತಿ ಪೆಟ್ರೋಲಿಯಂ ಇವೆಲ್ಲ ನಮ್ಗೆ ಏನಾಗುತ್ತೆ, ದಿನನಿತ್ಯ ಯೂಸ್ ಮಾಡುವಂತ ಪ್ರಾಡಕ್ಟ್ ಗಳಾಗಿರ್ತವೆ. ಅದೇ ರೀತಿ ಡಾಕ್ಟರ್ ರೆಡ್ಡಿ ಇದೆ. ಹಾಸ್ಪಿಟಲ್ ಅಲ್ಲಿ ಬರುವಂತ ಎಲ್ಲ ಏನಪ್ಪಾ ಹಾಸ್ಪಿಟಲ್ ಏನು ಒಂದು ಫಾರ್ಮಾ ಸೆಕ್ಟರ್ ಅಲ್ಲಿ ಬರ್ತಾವಲ್ಲ ಸ್ಟಾಕ್ಸ್ ಗಳು. ದಿನನಿತ್ಯ ಏನಾಗುತ್ತೆ, ಎಲ್ರಿಗೂ ಒಂದು ಟ್ರೀಟ್ಮೆಂಟ್ ಅನ್ನೋದು ಇದೇ ಇರ್ತೈತಿ, ಗುಳಿಗೆ ಬೇಕಾಗ್ತೈತಿ, ಎಲ್ಲ ಪ್ರತಿಯೊಂದನ್ನು ಬೇಕಾಗ್ತಾವಲ್ಲ. ಹಾಗಾಗಿ ಏನಾಗುತ್ತೆ, ಇವೆಲ್ಲ ವ್ಯಾಲ್ಯೂ ಸ್ಟಾಕ್ಸ್ ಅಲ್ಲಿ ಬರ್ತವೆ. ITC ನೋಡಬಹುದು, ಇಲ್ಲಿ ಟೊಬ್ಯಾಕೋ ಅಂಡ್ ಸಿಗರೇಟ್ಸ್ ಬರ್ತೈತಿ. ಇದೆಲ್ಲ ದಿನನಿತ್ಯ ಎಲ್ಲರೂ ಏನ್ ಮಾಡ್ತಾರೆ, ಸೇವನೆ ಮಾಡ್ತಿರ್ತಾರೆ. ಮತ್ತೆ ಎಲ್ಲ ಬೇರೆ ಬೇರೆ ಬ್ರ್ಯಾಂಡ್ ಗಳಿದಾವೆ. ಇವೆಲ್ಲ ವ್ಯಾಲ್ಯೂ ಸ್ಟಾಕ್ಸ್ ಅಲ್ಲಿ ಬರ್ತವೆ. ಇವೆಲ್ಲ ಏನೇ ಯಾವುದೇ ರೀತಿ ಜಾಸ್ತಿ ಇಂಪ್ಯಾಕ್ಟ್ ಆಗಲ್ಲ. ಏನೇ ಒಂದು ವಾರ್ ನಡೆದ್ರು ಆಯ್ತು,
ಏನೋ ಒಂದು ಬಿಗ್ ಮಾರ್ಕೆಟ್ನಲ್ಲಿ ಏನಪ್ಪಾ ಅಂತಂದ್ರೆ ಈ ಸ್ಟಾಕ್ಸ್ಗಳು ಒಂದು ಜಾಸ್ತಿ ಮೂವ್ಮೆಂಟ್ನೂ ಆಗೋದಿಲ್ಲ, ಜಾಸ್ತಿ ಬೀಳೋದಿಲ್ಲ. ಈ ತರ ಇಂಥ ಸ್ಟಾಕ್ಸ್ಗಳನ್ನ ನಾವೇನಂತ ಕರಿತೀವಿ ಹೇಳ್ರಿ, ವ್ಯಾಲ್ಯೂ ಸ್ಟಾಕ್ಸ್ ಅಂತ ಕರಿತೇವೆ. ಒಂದು ಕನ್ಸಿಸ್ಟೆನ್ಸಿ, ಒಂದು ರಿಟರ್ನ್ ಕೊಡ್ತಾ ಇರ್ತವೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ಬೋದು, ಫೋರ್ತ್ ಒನ್ ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಕರಿತೀವಿ. ಸೊ ಬ್ಲೂ ಚಿಪ್ ಸ್ಟಾಕ್ಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ಲಾರ್ಜ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸ್ ಇರುವಂತಹ ಸ್ಟಾಕ್ಸ್ ಗಳನ್ನ ಏನಂತ ಕರಿತೀವಿ ಹೇಳಿ, ಹೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸ್ಟಾಕ್ಸ್ ಅಂತ ಕರಿತೀವಿ. ಅವೆಲ್ಲ ಯಾವ ಬರ್ಬೋದು, ಎಕ್ಸಾಂಪಲ್ ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರಿ ಆಗಿರ್ಬೋದು, HDFC ಬ್ಯಾಂಕ್ ಆಗಿರೋದು, ಇವೆಲ್ಲ ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಕರಿತೀವಿ. ಸೊ ಹೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸ್ ಅನ್ನ ಹೊಂದಿರ್ತವೆ. ಅಬೋ ಏನಪ್ಪಾ ಅಂತಂದ್ರೆ ಅಬೋವ್ 50 ಲ್ಯಾಕ್ ಕ್ರೋರ್ಸ್ ಮೇಲೆ ಇರುವಂತ ಎಲ್ಲಾ ಸ್ಟಾಕ್ಸ್ ಗಳನ್ನ ನಾವೇನಂತ ಕರಿತೀವಿ ಹೇಳ್ರಿ, ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಕರಿತೀವಿ. ಲಾರ್ಜ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸ್ಟಾಕ್ಸ್ ಅಂತ ಕರಿತೀವಿ. ಸೊ ಮುಂದೆ ಬರುವಂತ ವಿಡಿಯೋಸ್ಗಳಿಗಾಗಿ ಸೊ ವೇಟ್ ಮಾಡಿ. ಸೊ ಎಲ್ಲಾ ವಿಷಯಗಳನ್ನ ಒಂದೊಂದಾಗಿ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ನ ಬಿಗಿನಿಂಗ್ ಇಂದ ಎಂಡ್ ವರೆಗೂ ನಾವೇನ್ ಮಾಡ್ತಾ ಇರ್ತೀವಿ, ಎಲ್ಲ ವಿಷಯಗಳನ್ನ ಒಂದೊಂದು ಸ್ಮಾಲ್ ವಿಡಿಯೋ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೇನೆ. ಓಕೆ, ಸೊ ಇದೇ ರೀತಿ ಒಂದು ವಿಡಿಯೋಸ್ಗಾಗಿ, ನೆಕ್ಸ್ಟ್ ಬರುವಂತ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್.